ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು CET ಫೈಟರ್ಸ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಆಲ್ ಅಂತ ಹೊತ್ಕೊಳ್ಳಿ. ಬನ್ನಿ ಸ್ನೇಹಿತರದಾಗ ಅರಣ್ಯ ವೀಕ್ಷಕರ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕಟ್ ಆಫ್ ಮಾರ್ಕ್ಸ್ ಎಷ್ಟಿರುತ್ತೆ, ವೃತ್ತವಾರು ಕಟ್ ಆಫ್ ಎಷ್ಟಿರುತ್ತೆ, ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇದೊಂದು ಸಂಪೂರ್ಣ ಅರಣ್ಯ ಇಲಾಖೆಯಲ್ಲಿ ಈ ಹಿಂದೆ ಖಾಲಿ ಇದ್ದಂಥ 339 ಅರಣ್ಯ ವೀಕ್ಷಕ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಒಂದು ಸೆಲೆಕ್ಷನ್ ಲೀಸ್ಟ್ ಕೂಡ ಆಗಿರುತ್ತೆ. ಸ್ನೇಹಿತರೆ, ನಾವು ಇದೀಗ ಈ ವರ್ಷ ಅಂತಂದರೆ 2023ರಲ್ಲಿ ಖಾಲಿ ಇರುವಂಥ 310 ಅರಣ್ಯ ವೀಕ್ಷಕ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ಕಟ್ ಆಫ್ ಎಷ್ಟಿದ್ರೆ ನೀವು ಈ ಒಂದು ಅಧಿಸೂಚನೆಗೆ ಆಯ್ಕೆ ಆಗ್ಬೋದು. ಇದ್ರ ಬಗ್ಗೆ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಇಂದ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ. ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್, PSI, PDO, SDA, FDA, ಗ್ರಾಮ ಲೆಕ್ಕಿಗ ಮತ್ತು SSC ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ದರೆ ಇಂದ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಯಾವ ಒಂದು ಡಿವಿಷನಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದ್ವು ಅಂತ ನೋಡಿದ್ರೆ ಒಟ್ಟು 21 ಹುದ್ದೆಗಳು ಖಾಲಿ ಇರುತ್ತದೆ. ಅಂತಂದರೆ ಟೋಟಲ್ 331 ಹುದ್ದೆಗಳಾಗಿರುತ್ತೆ. ಸ್ನೇಹಿತರೆ, ಇದರಲ್ಲಿ ನಾವು ಕಂಪ್ಲೀಟಾಗಿ ನೋಡ್ತಾ ಹೋಗೋದಾದರೆ ಮೊದಲನೇದಾಗಿ ಎಕ್ಸ್ ಸರ್ವಿಸ್ ಮ್ಯಾನಲ್ಲಿ ನೋಡಿದ್ರೆ 59.33ಕ್ಕೆ ನಿಂತಿರುತ್ತೆ ಎಕ್ಸ್ ಸರ್ವಿಸ್ ಮ್ಯಾನಿಗೆ. ನೆಕ್ಸ್ಟ್ PH ಅಲ್ಲಿ ನೋಡಿದ್ರೆ 52.83ಕ್ಕೆ ನಿಂತಿರುತ್ತದೆ. ನೆಕ್ಸ್ಟ್ PDP ಕ್ಯಾಟಗರಿಯಲ್ಲಿ ನೋಡಿದ್ರೆ 76.92ಕ್ಕೆ ನಿಂತಿರುತ್ತದೆ. ರೂರಲ್ ಕ್ಯಾಂಡಿಡೇಟ್ಸ್ಗೆ 80.25ಕ್ಕೆ ನಿಂತಿರುತ್ತೆ ಮತ್ತು ಅದರ್ ಕ್ಯಾಂಡಿಡೇಟ್ಸ್ಗೆ 74.42ಕ್ಕೆ ನಿಂತಿರುತ್ತದೆ. ಸ್ನೇಹಿತರೆ, ಪ್ರಮುಖವಾಗಿ ನಾವು ಗಮನಿಸೋದಾದರೆ ಇದು ಜನರಲ್ ಮೆರಿಟ್ ಕ್ಯಾಟಗರಿಯಲ್ಲಿ ಆಗಿರುತ್ತೆ. ಜನರಲ್ ಮೆರಿಟ್ ಕ್ಯಾಟಗರಿಯಲ್ಲಿ ಇಷ್ಟ ಆಗಿರುತ್ತೆ, ಪ್ರೀವಿಯಸ್ ಇಯರ್ನ ಕಟ್ ಆಫ್ ಆಗಿರುತ್ತೆ. ಬಟ್ ಈ ಇಯರ್ಗೆ ಹೋಲಿಸೋದಾದರೆ ಇದರಿಂದ ಒಂದು 5ರಿಂದ 6% ಜಾಸ್ತಿ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತದೆ. ನೆಕ್ಸ್ಟ್ ನಾವು ನೋಡಿದ್ರೆ SC ಕ್ಯಾಸ್ಟಲ್ಲಿ, ಶೆಡ್ಯೂಲ್ ಕ್ಯಾಸ್ಟಲ್ಲಿ ನೋಡಿದ್ರೆ ರೂರಲ್ ಕ್ಯಾಂಡಿಡೇಟ್ಸ್ಗೆ 72.83ಕ್ಕೆ ನಿಂತಿರುತ್ತದೆ. ಅದರ್ ಕ್ಯಾಟಗರಿಯಲ್ಲಿ 70.42ಕ್ಕೆ ನಿಂತಿರುತ್ತದೆ. ನೆಕ್ಸ್ಟ್ ನೋಡಿದ್ರೆ ಶೆಡ್ಯೂಲ್ ಟ್ರೈಬ್ಸಲ್ಲಿ ನೋಡಿದ್ರೆ ಒಂದು ಹುದ್ದೆಗಳು ಖಾಲಿ ಇರುತ್ತೆ. ಈ ಒಂದು ಪೋಸ್ಟಿಂಗಿಗೆ ಯಾರು ಕೂಡ ಆಯ್ಕೆ ಆಗಿರೋದಲ್ಲ, ಹಾಗೆ ವೇಕೆನ್ಸಿ ಉಳಿದಿರುತ್ತೆ. ನೆಕ್ಸ್ಟ್ ಕ್ಯಾಟಗರಿ ಫಸ್ಟಲ್ಲಿ 74.25ಕ್ಕೆ ಕಟ್ ಆಫ್ ನಿಂತಿರುತ್ತದೆ. ನೆಕ್ಸ್ಟ್ ಕ್ಯಾಟಗರಿ 2Aಗೆ 73.58ಕ್ಕೆ ನಿಂತಿರುತ್ತದೆ. ಕ್ಯಾಟಗರಿ 2B ಅಲ್ಲಿ ನೋಡಿದ್ರೆ 74.08ಕ್ಕೆ ನಿಂತಿದ್ರೆ, ನೆಕ್ಸ್ಟ್ ಕ್ಯಾಟಗರಿ 3A ಅಲ್ಲಿ ನೋಡಿದ್ರೆ 73.08ಕ್ಕೆ ನಿಂತಿರುತ್ತೆ. ಸ್ನೇಹಿತರೆ, ಈ ಒಂದು ಕಟ್ ಆಫ್ ಸಂಪೂರ್ಣ ಪ್ರೀವಿಯಸ್ ಇಯರಲ್ಲಿ 339 ಫಾರೆಸ್ಟ್ ವಾಚರ್ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಒಂದು ಕಟ್ ಆಫ್ ಲೀಸ್ಟು ಅರಣ್ಯ ಇಲಾಖೆಯಿಂದ ಪ್ರಕಟಣೆ ಮಾಡಲಾಗಿರುತ್ತೆ. ಆದರೆ ಈ ವರ್ಷ 310 ಹುದ್ದೆಗಳಿರುತ್ತೆ. ಈ ಒಂದು 310 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಾವು ಒಂದು ಕಟ್ ಆಫನ್ನು ಎಕ್ಸ್ಪೆಕ್ಟೇಷನ್ ಯಾವ ರೀತಿ ಇಟ್ಕೋಬಹುದು ಅಂತಂದರೆ, ಇಲ್ಲಿರುವಂಥ ಈ ಒಂದು ಕಟ್ ಆಫ್ಗೆ ಪ್ಲಸ್ 10% ಅಥವಾ 5ರಿಂದ 10% ಎಕ್ಸ್ಟ್ರಾ ನಾವು ಇಟ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಅದರ್ಸಲ್ಲಿ ಕ್ಯಾಟಗರಿ 3A ಅಲ್ಲಿ ನೋಡಿದ್ರೆ 73.08ಕ್ಕೆ ನಿಂತಿದೆ ಅಂತ ನೋಡಿದ್ರೆ ಅದು ಈ ವರ್ಷ 80 ಆಗುವಂಥ ಸಾಧ್ಯತೆಗಳು ಇರುತ್ತೆ. ಈ ರೀತಿ ನೀವು ಕಟ್ ಆಫನ್ನು ಎಕ್ಸ್ಪೆಕ್ಟೇಷನ್ ಇಟ್ಕೋಬಹುದಾಗಿರುತ್ತೆ. ನೆಕ್ಸ್ಟ್ ಸ್ನೇಹಿತರೆ, ಬೆಳಗಾವಿ ವೃತ್ತದಲ್ಲಿ ಇನ್ನೂ 21 ಹುದ್ದೆಗಳು ಖಾಲಿ ಇರುತ್ತೆ. ಆ ಒಂದು ಹುದ್ದೆಗಳಿಗೆ ಆಯ್ಕೆ ಆದಂಥ ಅಭ್ಯರ್ಥಿಗಳ ಒಂದು ಲೀಸ್ಟನ್ನು ಇಲ್ಲಿ ಕಂಪ್ಲೀಟಾಗಿ ತಿಳಿಸಲಾಗಿದೆ. ಫೈನಲ್ ನಾನು ಟೋಟಲ್ ಸ್ಕೋರನ್ನು ಮಾತ್ರ ತಿಳಿಸ್ತಾ ಹೋಗ್ತೀನಿ. ಇಲ್ಲಿ ನೀವು ಗಮನಿಸಬಹುದು 50% ಇಲ್ಲಿ ರಿಟರ್ನ್ ಟೆಸ್ಟಲ್ಲೂ ಕೂಡ ತಗೊಳ್ಳಲಾಗಿದೆ ಮತ್ತು ಕ್ಯಾಟಗರಿ ವೈಸು ಆಯ್ಕೆ ಆದಂಥ ಅಭ್ಯರ್ಥಿಗಳ ಕಂಪ್ಲೀಟಾಗಿ ಡೀಟೇಲ್ಸನ್ನು ಇಲ್ಲಿ ಯಾವ ಕ್ಯಾಟಗರಿಯಲ್ಲಿ ಅವರು ಆಯ್ಕೆ ಆಗಿದ್ದಾರೆ ಅಂತಲೂ ಕೂಡ ನೀಡಲಾಗಿರುತ್ತೆ. ಸ್ನೇಹಿತರೆ, ನೀವು ಗಮನಿಸಬಹುದು ಇಲ್ಲಿ ಮೊದಲನೇದಾಗಿ ಅವರು ಯಾವ ಕ್ಯಾಟಗರಿಯಲ್ಲಿ ಆಯ್ಕೆ ಆಗಿದ್ದಾರೆ. ಜನರಲ್ ಮೆರಿಟ್ ರೂರಲಲ್ಲಿ ಆಯ್ಕೆ ಆಗಿರ್ತಾರೆ. ಈ ರೀತಿ ಕಂಪ್ಲೀಟಾಗಿ ನೀವು ಅವರು ಯಾವ ಕ್ಯಾಟಗರಿ ವೈಸಲ್ಲಿ ಯಾವ ರಿಸರ್ವೇಷನಲ್ಲಿ ಆಯ್ಕೆ ಆಗಿದ್ದಾರೆ ಅಂತ ಕಂಪ್ಲೀಟಾಗಿ ಗಮನಿಸಬೇಕಾಗುತ್ತೆ. ಇದರಿಂದ 5ರಿಂದ 10 ಮಾರ್ಕ್ಸ್ ಅವರು ಹೆಚ್ಚಿನ ಸ್ಕೋರನ್ನೇ ನಿಲ್ಲುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ರ ಸ್ನೇಹಿತರೆ, ನೆಕ್ಸ್ಟ್ ಇಲ್ಲಿ ಕಂಪ್ಲೀಟಾಗಿ ಎಷ್ಟು ಡಿವಿಷನಲ್ಲಿ ಅಂತಂದರೆ ಎಷ್ಟು ವೃತ್ತದಲ್ಲಿ ಹುದ್ದೆಗಳು ಖಾಲಿದ್ವು ಆ ಒಂದು ವೃತ್ತವಾರು ಕಟ್ ಆಫ್ ಲಿಸ್ಟು ಚೇಂಜ್ ಆಗ್ತಾ ಹೋಗುತ್ತೆ. ಪ್ರತಿಯೊಂದು ವೃತ್ತದಲ್ಲಿ ಸೇಮ್ ಆಗಿರೋದಿಲ್ಲ, ಕಂಪ್ಲೀಟಾಗಿ ಚೇಂಜ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ನಾವು ಗಮನಿಸೋದಾದರೆ ಸ್ನೇಹಿತರೆ, ಚಿತ್ರದುರ್ಗ ಮತ್ತು ದಾವಣಗೆರೆ ಡಿವಿಷನ್ ಆಗಿರುತ್ತೆ. ಚಿತ್ರದುರ್ಗ ಮತ್ತು ದಾವಣಗೆರೆ ಡಿವಿಷನಲ್ಲಿ ನೋಡೋದಾದರೆ
ಎಕ್ಸ್ ಸರ್ವಿಸ್ ಮ್ಯಾನ್ 49ಕ್ಕೆ ನಿಂತಿರುತ್ತೆ. ರೂರಲಲ್ಲಿ 73.08 ಅಂತಂದರೆ ಜನರಲ್ ಮೆರಿಟಲ್ಲಿ. ನೆಕ್ಸ್ಟ್ ಜನರಲ್ ಮೆರಿಟ್ ಕನ್ನಡ ಮೀಡಿಯಂ 72ಕ್ಕೆ ನಿಂತಿರುತ್ತದೆ. ಜನರಲ್ ಮೆರಿಟ್ ಅದರ್ಸಲ್ಲಿ 71.58ಕ್ಕೆ ನಿಂತಿದ್ರೆ, ನೆಕ್ಸ್ಟ್ ಶೆಡ್ಯೂಲ್ ಕ್ಯಾಸ್ಟಲ್ಲಿ ಅದರ್ಸಲ್ಲಿ ನೋಡಿದ್ರೆ 69.58ಕ್ಕೆ ಚಿತ್ರದುರ್ಗ ಮತ್ತು ದಾವಣಗೆರೆ ಡಿವಿಷನ್ ನಿಂತಿರುತ್ತೆ. ಕ್ಯಾಟಗರಿ 2A ಅಲ್ಲಿ PH ಕ್ಯಾಟಗರಿಯಲ್ಲಿ 50.25, ನೆಕ್ಸ್ಟ್ ರೂರಲಲ್ಲಿ 71.50, ಅದರ್ಸಲ್ಲಿ 70.67ಕ್ಕೆ ನಿಂತಿದ್ರೆ, ನೆಕ್ಸ್ಟ್ ಕ್ಯಾಟಗರಿ 3A ಅಲ್ಲಿ ನೋಡಿದ್ರೆ 66.33, ಕ್ಯಾಟಗರಿ 3B ಅಲ್ಲಿ ನೋಡಿದ್ರೆ 69.75, 69.75ಕ್ಕೆ ನಿಂತಿರುತ್ತದೆ. ನೆಕ್ಸ್ಟ್ ಡಿವಿಷನಲ್ಲಿ ನಾವು ನೋಡ್ತಾ ಹೋಗೋದ್ರೆ ಸ್ನೇಹಿತರೆ, ನೆಕ್ಸ್ಟ್ ಇದು ಸೆಲೆಕ್ಷನ್ ಲೀಸ್ಟ್ ಕೂಡ ಆಗಿರುತ್ತೆ. ನೆಕ್ಸ್ಟ್ ಬರೋದಾದರೆ ನಾವು ಬ್ಯಾಂಗ್ಳೂರ್ ರೂರಲ್ ಡಿವಿಷನ್, ಬ್ಯಾಂಗ್ಳೂರ್ ಅರ್ಬನ್ ಡಿವಿಷನ್, ಚಿಕ್ಕಬಳ್ಳಾಪುರ, ಕೋಲಾರ, ರಾಮನಗರ ಮತ್ತು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಇಷ್ಟಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದ್ವು ಅಂತಂದರೆ ಒಟ್ಟು 45 ಹುದ್ದೆಗಳು ಖಾಲಿ ಇರುತ್ತದೆ. ಈ ಒಂದು 45 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕ್ಯಾಟಗರಿ ವೈಸು ಇಲ್ಲಿ ಎಷ್ಟು ಸ್ಕೋರಿಗೆ ನಿಂತಿರುತ್ತದೆ ಅಂತ ನೋಡಿದ್ರೆ, ಮೊದಲನೇದಾಗಿ ಜನರಲ್ ಮೆರಿಟ್ ಎಕ್ಸ್ ಸರ್ವಿಸ್ ಮ್ಯಾನಲ್ಲಿ 54.83ಕ್ಕೆ ನಿಂತಿದ್ರೆ, PH ಕ್ಯಾಟಗರಿಯಲ್ಲಿ 46.50, ನೆಕ್ಸ್ಟ್ PDP ಕ್ಯಾಟಗರಿಯಲ್ಲಿ 69.42ಕ್ಕೆ ನಿಂತಿದ್ರೆ, ನೆಕ್ಸ್ಟ್ ರೂರಲ್ ಕ್ಯಾಟಗರಿಯಲ್ಲಿ 73.50, ನೆಕ್ಸ್ಟ್ ಕನ್ನಡ ಮೀಡಿಯಮಲ್ಲಿ 73.50, ನೆಕ್ಸ್ಟ್ ಅದರ್ಸಲ್ಲಿ 72 ಮಾರ್ಕ್ಸಿಗೆ ನಿಂತಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ SC ಕ್ಯಾಟಗರಿಯಲ್ಲಿ ನೋಡಿದ್ರೆ ರೂರಲ್ ಕ್ಯಾಂಡಿಡೇಟ್ಸಲ್ಲಿ 70.67, ಅದರ್ಸಲ್ಲಿ 69.75 ಆಗಿರುತ್ತೆ. ಶೆಡ್ಯೂಲ್ಡ್ ಟ್ರೈಬ್ಸಲ್ಲಿ 2 ಪೋಸ್ಟು ಖಾಲಿ ಇರುತ್ತೆ, 69.83ಕ್ಕೆ ನಿಂತಿದ್ರೆ, ಕ್ಯಾಟಗರಿ ಫಸ್ಟ್ 71.50 ಆಗಿರುತ್ತೆ. ನೆಕ್ಸ್ಟ್ ಕ್ಯಾಟಗರಿ 2A ಅಲ್ಲಿ ನೋಡಿದ್ರೆ 71.83 ರೂರಲ್ ಆಗಿದ್ರೆ, ಅದರ್ಸಲ್ಲಿ 70.83ಕ್ಕೆ ನಿಂತಿರುತ್ತದೆ. ನೆಕ್ಸ್ಟ್ ನಾವು ಕ್ಯಾಟಗರಿ ನೋಡಿದ್ರೆ ಕ್ಯಾಟಗರಿ 2B ಅಲ್ಲಿ 70.42 ಆಗಿದ್ರೆ, ಕ್ಯಾಟಗರಿ 3A ಅಲ್ಲಿ 71.25 ಆಗಿರುತ್ತೆ ಸ್ನೇಹಿತರೆ. ಈ ರೀತಿ ನಿಮಗೆ ಡಿವಿಷನ್ ವೈಸು ಕಂಪ್ಲೀಟಾಗಿ ನಿಮ್ಮ ಒಂದು ಕಟ್ ಆಫ್ ಲೀಸ್ಟ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ವಿದ್ಯಾರ್ಥಿಗಳು. ಹಾಗಾಗಿ ಯಾವ ಡಿವಿಷನಲ್ಲಿ ಎಷ್ಟು ಮಾರ್ಕ್ಸಿಗೆ ನಿಂತಿದ್ದು ಅಂತಲೂ ಕೂಡ ನೀವು ಒಂದ್ಸಲ ಗಮನಿಸಿ ಹೋಗಬೇಕಾಗುತ್ತೆ. ಆ ಒಂದು ಲೀಸ್ಟ್ನ ಮುಖಾಂತರ ನಾವು ಗಮನಿಸೋದಾದರೆ ಕಂಪ್ಲೀಟಾಗಿ ಪ್ರತಿಯೊಂದು ಡಿವಿಷನಲ್ಲೂ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ಕಟ್ ಆಫ್ ಲೀಸ್ಟ್ಗಳು. ಹಾಗಾಗಿ ನೆಕ್ಸ್ಟ್ ಡಿವಿಷನ್ಗಳಲ್ಲಿ ನೋಡೋದಾದರೆ ನಾವು ಬಂಡೀಪುರ ಟೈಗರ್ ರಿಸರ್ವೇಷನ್, BRT ಟೈಗರ್ ರಿಸರ್ವ್, ಕರ್ವೆ ವೈಲ್ಡ್ ಲೈಫ್ ಡಿವಿಷನ್ ಮತ್ತು MM ಹಿಲ್ ವೈಲ್ಡ್ ಲೈಫ್ ಡಿವಿಷನಲ್ಲಿ ಒಟ್ಟು ಟೋಟಲ್ 38 ಹುದ್ದೆಗಳಿರುತ್ತೆ. ಈ ಒಂದು 38 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಕಟ್ ಆಫ್ ಲೀಸ್ಟನ್ನು ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ಎಕ್ಸ್ ಸರ್ವಿಸ್ ಮ್ಯಾನ್ ಕ್ಯಾಂಡಿಡೇಟ್ಸ್ಗೆ 47.75ಕ್ಕೆ ನಿಂತಿರುತ್ತದೆ. ನೆಕ್ಸ್ಟ್ PH ಕ್ಯಾಂಡಿಡೇಟ್ಸ್ಗೆ 46.92 ಜನರಲ್ ಮೆರಿಟ್ PHಗೆ ಆಗಿರುತ್ತೆ. ನೆಕ್ಸ್ಟ್ ಜನರಲ್ ಮೆರಿಟ್ ರೂರಲಲ್ಲಿ 74.50 ಆಗಿದ್ರೆ, ಅದರ್ಸಲ್ಲಿ ನೋಡಿದ್ರೆ 72.50ಗೆ ನಿಂತಿರುತ್ತದೆ. ನೆಕ್ಸ್ಟ್ SC ಕ್ಯಾಟಗರಿಯಲ್ಲಿ ನೋಡಿದ್ರೆ ಜನರಲ್ ಮೆರಿಟ್ ಆಯಿತು. ಈಗ SC ಕ್ಯಾಟಗರಿಯಲ್ಲಿ ನೋಡಿದ್ರೆ ರೂರಲಲ್ಲಿ ನೋಡಿದ್ರೆ 71.58, ಕನ್ನಡ ಮೀಡಿಯಂ 69.58ಕ್ಕೆ ನಿಂತಿರುತ್ತದೆ. ನೆಕ್ಸ್ಟ್ ಕ್ಯಾಟಗರಿ ಫಸ್ಟಲ್ಲಿ ನೋಡಿದ್ರೆ ರೂರಲ್ ಕ್ಯಾಂಡಿಡೇಟ್ಸ್ಗೆ 71.50, ನೆಕ್ಸ್ಟ್ ಅದರ್ ಕ್ಯಾಂಡಿಡೇಟ್ಸ್ಗೆ 71.08ಕ್ಕೆ ಕಟ್ ಆಫ್ ಲೀಸ್ಟ್ ಕೂಡ ಆಗಿರುತ್ತೆ. ನೆಕ್ಸ್ಟ್ ಕ್ಯಾಟಗರಿ 2A ಅಲ್ಲಿ ರೂರಲ್ ಕ್ಯಾಂಡಿಡೇಟ್ಸ್ಗೆ 70.58 ಆಗಿದ್ರೆ, ಕನ್ನಡ ಮೀಡಿಯಂ ಕ್ಯಾಂಡಿಡೇಟ್ಸ್ಗೆ 71.14 ಆಗಿರುತ್ತೆ. ಅದರ್ ಕ್ಯಾಂಡಿಡೇಟ್ಸ್ಗೆ 70.33ಕ್ಕೆ ನಿಂತಿರುತ್ತದೆ. ಕಟ್ ಆಫ್ ಲೀಸ್ಟ್ ಕೂಡ ಆಗಿರುತ್ತೆ ಸ್ನೇಹಿತರೆ. ಈ ಒಂದು ಕಟ್ ಆಫ್ ಲೀಸ್ಟ್ ಸಂಪೂರ್ಣ ಪ್ರೀವಿಯಸ್ ಇಯರ್ನ ಒಂದು 339 ಫಾರೆಸ್ಟ್ ವಾಚರ್ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಕಟ್ ಆಫ್ ಲಿಸ್ಟ್ ಆಗಿರುತ್ತೆ ಸ್ನೇಹಿತರೆ. ಈ ಒಂದು ವಿಡಿಯೋದಲ್ಲಿ ನಾವು ಏನಕ್ಕೆ ತಿಳಿಸ್ತಾ ಇದ್ದೀವಿ ಅಂತಂದರೆ, ಮುಂದೆ ಬರಲಿರುವಂಥ 310 ಫಾರೆಸ್ಟ್ ವಾಚರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕಟ್ ಆಫ್ ಲಿಸ್ಟ್ ಎಷ್ಟಿರುತ್ತೆ ಅಂತ ನಿಮಗೆ ಒಂದು ಎಕ್ಸ್ಪೆಕ್ಟೆಡ್ ಮಾಹಿತಿ ಆಗಿರುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಸ್ನೇಹಿತರೆ, ನಾವು ಕ್ಯಾಟಗರಿ ಫಸ್ಟಲ್ಲಿ ರೂರಲ್ 71.50, ಅದರ್ಸಲ್ಲಿ 71.08 ಆಗಿರುತ್ತೆ. ಕ್ಯಾಟಗರಿ 2A ಅಲ್ಲಿ ರೂರಲಲ್ಲಿ 70.58 ಆಗಿದ್ರೆ, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ 71.14 ಆಗಿರುತ್ತೆ. ನೆಕ್ಸ್ಟ್ ಅದರ್ ಕ್ಯಾಂಡಿಡೇಟ್ಸ್ಗೆ 70.33 ಆಗಿರುತ್ತದೆ. ಕ್ಯಾಟಗರಿ 2B ಅಲ್ಲಿ ನೋಡೋದಾದರೆ ಅದರ್ಸಲ್ಲಿ 68.75 ಆಗಿದ್ರೆ, ನೆಕ್ಸ್ಟ್ ST FDT ಅಂತಂದರೆ ಸ್ನೇಹಿತರೆ
ಇವರು ಸಂಪೂರ್ಣ 50.17ಕ್ಕೆ ಕಟ್ ಆಫ್ ಲೀಸ್ಟ್ ಕೂಡ ಆಗಿರುತ್ತೆ ಸ್ನೇಹಿತರೆ. ಹಾಗಾಗಿ ಮುಂಬರಲಿರುವಂಥ 310 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಲೀಸ್ಟ್ ನಿಮಗೆ ಎಷ್ಟಕ್ಕೆ ನಿಲ್ಬೋದು ಅಂತಂದರೆ ಇದರಿಂದ 5ರಿಂದ 6 ಮಾರ್ಕ್ಸ್ ನಿಮಗೆ ಎಕ್ಸ್ಟ್ರಾ ಅಂತಂದರೆ ಜಾಸ್ತಿ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಯಾರೆಲ್ಲ ಈ ಒಂದು ವಿಡಿಯೋಸ್ನ ನೋಡ್ತಾ ಇದ್ದೀರಾ ಆದಷ್ಟು ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಮತ್ತು ಇನ್ನೂ ಹೆಚ್ಚಿನ ಕಲಿಕೆಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ.